ಮಾರ್ಕೆಟಿಂದ ಹಸ್ಬೆಂಡ್ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದಿದ್ರು. ಸೊ ತೆಗೆದಿಡ್ತಾ ಇದ್ದೆ. ಹಾಗೆ ನಂದು ಹೇರ್ ಆಯಿಲ್ ಕೂಡ ಖಾಲಿ ಆಗಿತ್ತು, ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಮಾರ್ಕೆಟ್ಗೆ ಹೋಗ್ತಾ ಇದ್ರಲ್ಲ ಅಲ್ಲೇ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಸೊ ಹಾಗೆ ಕಸ್ಟರ್ಡ್ ಆ್ಯಪಲ್ ಕೂಡ ತೊಗೊಂಡು ಬಂದಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟೊಂದು ತೊಗೊಂಡು ಬಂದಿದ್ದಾರೆ. ಇಷ್ಟೊಂದು ಯಾಕೆ ತೊಗೊಂಡು ಬಂದಿದ್ದಾರೆ ಅಂದರೆ ಹಸ್ಬೆಂಡ್ ಊರಿಗೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಹಾಗಾಗಿ ತೊಗೊಂಡು ಬಂದಿದ್ದಾರೆ. ಆ್ಯಪಲ್ ಕೂಡ ತೊಗೊಂಡು ಬಂದಿದ್ದಾರೆ. ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾರೆ. ಇವಾಗ ಹೊರಡ್ತಾ ಇದ್ದಾರೆ. ಹಾಗೆ ನಾಳೆ ಹಬ್ಬ ಇರೋದ್ರಿಂದ ನಾನು ಬದನೆಕಾಯಿ, ಬೆಂಡೆಕಾಯಿ, ಕರಿಬೇವು ಸೊಪ್ಪು, ಕರಿಬೇವು ಎಲ್ಲ ತರಿಸಿದ್ದೀನಿ. ನಾಳೆ ಮತ್ತು ನಾಡಿದ್ದು ಹಬ್ಬ ಇರೋದ್ರಿಂದ ಸೊ ಎಲ್ಲ ತರಿಸಿದ್ದೀನಿ. ಮೇನು ಹಬ್ಬಕ್ಕೆ ಹೋಳಿಗೆ ಮಾಡ್ತೀವಿ ಅಂದರೆ ಬದನೆಕಾಯಿ ಪಲ್ಯ ಇದ್ರೇ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಬದನೆಕಾಯಿ ತರಿಸಿದ್ದೀನಿ. ಹಾಗೆ ಹಿಂಗೆ ಹಬ್ಬದ ಟೈಮಲ್ಲಿ ಅಷ್ಟೇ ನಾನು ಕೊತ್ತಂಬರಿ ಸೊಪ್ಪು ಹಿಂಗೇನಾದರೂ ಸ್ವಲ್ಪ ಸ್ಪೆಷಲ್ ಏನಾದರೂ ಅಡುಗೆ ಮಾಡೋವಾಗ ಅಷ್ಟೇ ಕೊತ್ತಂಬರಿ ಸೊಪ್ಪನ್ನ ತರಿಸಿರ್ತೀನಿ. ನಾಳೆ ಆಯುಧ ಪೂಜೆ ಹಬ್ಬ ಇದೆ. ಹಾಗೆ ನಾಡಿದ್ದು ವಿಜಯದಶಮಿ ಇದೆ. ಸೊ ಹಸ್ಬೆಂಡು ಹಬ್ಬಕ್ಕೆ ಊರಿಗೆ ಹೋಗ್ತಾ ಇರೋದ್ರಿಂದ ಅವ್ರು ಇರೋವಾಗಲೇ ಎಲ್ಲ ತರಿಸ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಹಬ್ಬದ ಟೈಮಲ್ಲಿ ಓಡಾಡೋದು ಬೇಡ ಅಂಥೇಳಿ, ಟೆನ್ಷನ್ ಬೇಡ ಅಂಥೇಳಿ ಅವ್ರು ಇರೋವಾಗಲೇ ಎಲ್ಲ ತರಿಸ್ಕೊಂಡೆ. ಓಕೆ, ಇವಾಗ ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಕೂಡ ಮಾಡಬೇಕು. ರೊಟ್ಟಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ರೊಟ್ಟಿ ಮಾಡಬೇಕು. ಹಸ್ಬೆಂಡ್ಗೆ ಮಾಡಿ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ಹಸ್ಬೆಂಡ್ ಕೂಡ ಊರಿಗೆ ಹೊರಡ್ತಾ ಇದ್ದಾರೆ. ಅರವಿಂದ್ ನೋಡಿ ಟಾಟಾ ಮಾಡ್ತಾ ಇದ್ದಾನೆ ಅವ್ರ ಪಪ್ಪಾಗೆ. ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಅನ್ವಿತಾ ಒಬ್ಬಳೇ ಟೀಚರ್ ಆಟ ಆಡ್ತಿದ್ದಾಳೆ. ಸೊ ಅವಳಿಗೆ ಗೊತ್ತಾಗ್ದೇ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಆದರೂ ಕೂಡ ಅವಳು ನನ್ನ ಕಡೆ ನೋಡಿಬಿಟ್ಲು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ಈಗ ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಗುಡ್ ಈವ್ನಿಂಗ್. ಹಾಗೆ ಇವತ್ತು ನವರಾತ್ರಿ 8ನೇ ದಿನ. ಸೊ ಎಲ್ಲರಿಗೂ 8ನೇ ದಿನದ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿ 8ನೇ ದಿನ ಮಹಾಗೌರಿ ದೇವಿನ ಪೂಜೆ ಮಾಡ್ತಾರೆ. ಮತ್ತೆ ಇವತ್ತಿನ ಕಲರ್ ಬಂದು ಗ್ರೀನಿಶ್ ಬ್ಲೂ ಕಲರು. ಕೆಲವರು ಇದಕ್ಕೆ ರಾಮ ಕಲರ್ ಅಂತ ಕೂಡ ಹೇಳ್ತಾರೆ. ಇನ್ನು ಕೆಲವರು ಪಿಕಾಕ್ ಗ್ರೀನ್ ಅಂತ ಕೂಡ ಹೇಳ್ತಾರೆ. ಸೊ ಇನ್ನು ಕೆಲವರು ಗ್ರೀನಿಶ್ ಬ್ಲೂ ಅಂತ ಹೇಳ್ತಾರೆ. ಸೊ ಈ ಕಲರ್ಗೆ 3 ರೀತಿಯಲ್ಲಿ ಹೇಳೋದನ್ನು ನಾನು ಕೇಳಿದ್ದೀನಿ. 8ನೇ ದಿನ ನವರಾತ್ರಿಗೆ ಗ್ರೀನಿಶ್ ಬ್ಲೂ ಕಲರ್ ಸ್ಯಾರಿನ ವೇರ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಫ್ರೆಂಡ್ಸ್. ಹಾಗೆ ಅನ್ವಿತಾ ಕೂಡ ರೆಡಿ ಆಗಿದ್ದಾಳೆ, ನೋಡ್ತಾ ಇರ್ಬೋದು. ಇದು ಸ್ವಲ್ಪ ಸ್ಯಾರಿ ಕಲರ್ ಬಂದು ಸ್ವಲ್ಪ ನೋಡೋದಕ್ಕೆ ಸ್ಕೈ ಬ್ಲೂ ಟೈಪ್ ಕೂಡ ಕಾಣಿಸುತ್ತೆ, ಆದರೆ ಗ್ರೀನಿಶ್ ಬ್ಲೂ ಕಲರ್ ಇದು. ಮತ್ತೆ ನೀವೆಲ್ಲ ಈ ಕಲರ್ ಸ್ಯಾರಿಗೆ ಏನಂತ ಹೇಳ್ತೀರಾ ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಫ್ರೆಂಡ್ಸ್, ಮೊನ್ನೆ ದುರ್ಗಾದೇವಿ ದೇವಸ್ಥಾನದಲ್ಲಿ ಹೊಸ ಇಯರಿಂಗ್ಸ್ ಕೂಡ ತಗೊಂಡೆ. ಮೊನ್ನೆ ಬ್ಲಾಗ್ ಅಲ್ಲಿ ನಿಮ್ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಇಯರಿಂಗ್ಸ್ ಕಲೆಕ್ಷನ್ಸ್ ಅಲ್ಲೆಲ್ಲ ಯಾವ ರೀತಿ ಎಲ್ಲ ಇದ್ವು ಅಂತೇಳಿ. ನಾನು ಯಾವ ಇಯರಿಂಗ್ಸ್ ತೊಗೊಂಡಿರ್ಬೋದು ಅಂಥೇಳಿ ಗೆಸ್ ಮಾಡಿ ಅಂತ ಹೇಳಿದ್ದೆ. ಸೊ ನಾನು ನೆಕ್ಸ್ಟ್ ಇನ್ನು ನವರಾತ್ರಿ ಹಬ್ಬ ಇದೆ ಅಲ್ವಾ. ಸೊ ಡೈಲಿ ಒಂದೊಂದು ಇಯರಿಂಗ್ಸ್ನ ಹಾಕೊಂಡು ಹೋಗ್ತಾ ಇರ್ತೀನಿ. ಸೊ ಅವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂತೇಳಿ ಶೇರ್ ಮಾಡ್ಕೊಂಡಿರಲಿಲ್ಲ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈ ಇಯರಿಂಗ್ಸ್ ತೊಗೊಂಡಿದ್ದೀನಿ. ಜುಮ್ಕಾ ಇರೋ ಇಯರಿಂಗ್ಸ್ ಮೆರೂನ್ ಕಲರು. ಸೊ ನನಗೆ ಈ ಥರದ್ದು ಇಯರಿಂಗ್ಸ್ ಅಂದರೆ ತುಂಬಾ ಇಷ್ಟ. ನಿಮಗೆಲ್ಲ ಗೊತ್ತಿರುತ್ತೆ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ. ಸೊ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಮೆರೂನ್ ಕಲರು ಮತ್ತು ಈ ಸ್ಯಾರಿಗೂ ಕೂಡ ಮ್ಯಾಚಿಂಗ್ ಆಗುತ್ತೆ. ನೋಡ್ತಾ ಇರ್ಬೋದು ಮ್ಯಾಚ್ ಆಗುತ್ತೆ. ಸೊ ಇವತ್ತು ಈ ಸ್ಯಾರಿ ಜೊತೆಗೆ ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಇವಾಗ ನಾನು ಮತ್ತೆ ಅನ್ವಿತಾ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತೇಳಿ ರೆಡಿ ಆಗಿದ್ದೀವಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಅರವಿಂದ್ ಬರ್ತಾ ಇಲ್ಲ, ಅರವಿಂದನ ಕರ್ಕೊಂಡು ಹೋಗ್ತಾ ಇಲ್ಲ. ದೇವಸ್ಥಾನ ತುಂಬಾನೇ ರಶ್ ಇರುತ್ತೆ ಫ್ರೆಂಡ್ಸ್. ಇಬ್ಬರನ್ನ ಕರ್ಕೊಂಡು ಹೋದ್ರೆ ಕಷ್ಟ ಆಗುತ್ತೆ. ಸೊ ಅನ್ವಿತಾನೊಬ್ಬಳನ್ನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದ್ರೆ ಇಬ್ಬರನ್ನು ಕರ್ಕೊಂಡು ಹೋದ್ರೆ ಇಬ್ಬರನ್ನು ಅಲ್ಲಿ ಹೋದಾಗ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಇಬ್ಬರನ್ನು ಬರೀ ನೋಡ್ಕೊಳ್ಳೋದೇ ಆಗುತ್ತೆ, ತುಂಬಾ ರಶ್ ಇರುತ್ತಲ್ಲ. ಸೊ ಇಬ್ಬರನ್ನು ನೋಡ್ಕೊಳಕ್ಕಂತೂ ಆಗೋದೇ ಇಲ್ಲ. ಸೊ ಅನ್ವಿತನ್ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ನವರಾತ್ರಿ 8ನೇ ದಿನದ ವ್ಲಾಗ್ ಹೇಗೆ ಹೋಗುತ್ತೆ ಅಂತೇಳಿ ನೋಡೋಣ. ಪ್ಲೀಸ್ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡ್ದೇನೆ ಎಂಡ್ ತನಕ ವಾಚ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಹಸ್ಬೆಂಡ್ ಕೂಡ ಊರಿಗೆ ಹೋಗಿದ್ದಾರೆ. ಸೊ ಇವತ್ತು ನಾನು ಮತ್ತೆ ಅನ್ವಿತಾ ಅಷ್ಟೇ ಹೋಗ್ತಾ ಇದೀವಿ. ಮತ್ತೆ ಜೋರಾಗಿ ಮಳೆ ಕೂಡ ಬರ್ತಾ ಇದೆ ಫ್ರೆಂಡ್ಸ್. ಸೌಂಡು ಕೇಳಿಸ್ತಾ ಇದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಜೋರಾಗಿ ಮಳೆ ಆಗ್ತಾ ಇದೆ. ಸೊ ಇವಾಗ ಈ ಮಳೆಯಲ್ಲೇ ಹೋಗ್ಬೇಕು.
ತುಂಬ ಜೋರಾಗಿ ಮಳೆ ಆಗ್ತಾ ಇದೆ ನೋಡಿ, ಸೌಂಡ್ ಕೇಳಿಸ್ಕೊಳ್ಳಿ. ಸೊ ಛತ್ರಿ ಕೂಡ ತಗೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ಬನ್ನಿ ಮಳೆಲೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಆಮೇಲೆ ಲೇಟ್ ಆದರೆ ಆಮೇಲೆ ಹೋಗಿ ಬರೋದಕ್ಕೆ ಲೇಟ್ ಆಗುತ್ತೆ. ಮಳೆ ನಿಂತ ಮೇಲೆ ಹೋದ್ರೆ ಆಯಿತು ಅಂತ ಅಂದ್ಕೊಂಡ್ರೆ ಇವಾಗಲೇ ಟೈಮು 7:30 ಆಗಿದೆ. ಸೊ ಇನ್ನು ಹೋಗಿ ಬರೋಷ್ಟರಲ್ಲಿ ಲೇಟ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಅನ್ವಿತಾ ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾಳೆ ಮುಂದೆ ಮುಂದೆ ಅಂತ. ಮಳೆ ಕೂಡ ಇಷ್ಟೊತ್ತು ಜೋರಾಗಿ ಬರ್ತಾ ಇತ್ತು, ಆವಾಗ ನನಗೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಸೊ ಇವಾಗ ಸ್ವಲ್ಪ ನಿಂತೋಗಿದೆ ಅಂದರೆ ಫುಲ್ ನಿಂತೋಗಿಲ್ಲ, ಸ್ವಲ್ಪ ಸಣ್ಣಗೆ ಬರ್ತಾ ಇದೆ ಮಳೆ. ಸೊ ಇವಾಗ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ರಾಯ್ತು ಅಂತ ಮಾಡಿಕೊಂಡೆ. ಹಾಗೆ ಮಂಗಳಾರತಿ ಕೂಡ ಸ್ಟಾರ್ಟ್ ಆಗಿದೆ ದುರ್ಗಾದೇವಿಗೆ. ಓಕೆ ಫ್ರೆಂಡ್ಸ್, ಇವಾಗ ದೇವಿ ದರ್ಶನ ತಗೊಳ್ತಾ ಇದ್ದೀನಿ. ಹಾಗೆ ನಿಮಗೂ ಕೂಡ ತೋರಿಸ್ಬೇಕು ದುರ್ಗಾದೇವಿಗೆ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ. ದೇವಸ್ಥಾನ ಫುಲ್ ಅಂದರೆ ಫುಲ್ ರಶ್ ಇದೆ. ಸೊ ಹಾಗಾಗಿ ಜನ ಹಂಗೆ ಹೋಗ್ತಾನೆ ಇದ್ದಾರೆ, ಅಡ್ಡ ಬರ್ತಾನೆ ಇದ್ದಾರೆ. ನಾನು ಕೂಡ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ನಾನು ಕೂಡ ದೇವಿ ದರ್ಶನ ತಗೊಳ್ತಾ ಇದ್ದೀನಿ. ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್, ವ್ಯೂವರ್ಸ್, ನೀವು ಕೂಡ ದೇವಿ ದರ್ಶನ ತಗೊಳ್ಳಿ ಫ್ರೆಂಡ್ಸ್. ಆ ದೇವಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ, ಆರೋಗ್ಯ ಆಯಸ್ಸು ಎಲ್ಲ ಚೆನ್ನಾಗಿಡ್ಲಿ, ಎಲ್ಲರಿಗೂ ನೆಮ್ಮದಿ ಸಂತೋಷ ಕೊಡಲಿ. ಓಕೆ ಫ್ರೆಂಡ್ಸ್, ಇವಾಗ ನವರಾತ್ರಿ 8ನೇ ದಿನದ ವಿಶೇಷತೆ ಏನು ಅಂಥೇಳಿ ನೋಡೋಣ ಬನ್ನಿ. ನವರಾತ್ರಿಯ 8ನೆಯ ದಿನ ಶ್ವೇತ ವರ್ಣಳಾದ ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ. ಇವಳು ವೃಷಭವನ್ನು ವಾಹನವನ್ನಾಗಿಸಿಕೊಂಡಿದ್ದು ಬಲಗೈಯಲ್ಲಿ ಅಭಯ ಮುದ್ರೆ ಮತ್ತು ತ್ರಿಶೂಲವನ್ನು ಹಿಡಿದಿದ್ದಾಳೆ. ಎಡಗೈಯಲ್ಲಿ ವರಮುದ್ರೆ ಮತ್ತು ಡಮರನ್ನು ಹಿಡಿದಿದ್ದಾಳೆ. ಮಹಾಗೌರಿಯನ್ನು ಉಪವಾಸನೆ ಮಾಡುವವರಿಗೆ ದುಃಖ ಸಂತಾಪಗಳ ನಿವಾರಣೆಯಾಗುತ್ತದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನವರಾತ್ರಿ 8ನೇ ದಿನದ ವಿಶೇಷತೆ ಇದಾಗಿತ್ತು. ನನಗೆ ಗೊತ್ತಿರೋಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ದೇವಿ ದರ್ಶನ ತಗೊಳ್ಳೋದಕ್ಕೆ ಅಂತೇಳಿ ನಾವೇನು ಒಳಗಡೆ ಹೋಗ್ತೀವಲ್ಲ, ಸೊ ಅಲ್ಲಂತೂ ತುಂಬಾ ಅದ್ಭುತವಾಗಿ ಡೆಕೋರೇಟ್ ಮಾಡಿದ್ದಾರೆ ಫ್ರೆಂಡ್ಸ್. ಅದನ್ನು ನಾನು ನೀಟಾಗಿ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ನವರಾತ್ರಿ ಫಸ್ಟ್ ಡೇ ವ್ಲಾಗಲ್ಲಿ. ಸೊ ಆ ವ್ಲಾಗಲ್ಲಿ ನೀವು ನೋಡ್ಬೋದು ಯಾವ ರೀತಿ ಎಲ್ಲ ಅಲಂಕಾರ ಮಾಡಿದ್ದಾರೆ, ಡೆಕೋರೇಟ್ ಮಾಡಿದ್ದಾರೆ ಅಂಥೇಳಿ ಅದರಲ್ಲಿ ನೀಟಾಗಿ ತೋರಿಸಿದ್ದೀನಿ. ಇವಾಗ ಈ ವ್ಲಾಗಲ್ಲಿ ನನಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್, ಯಾಕಂದರೆ ತುಂಬ ರಶ್ ಇದೆ. ಅವತ್ತು ನಾವು ದೇವಸ್ಥಾನಕ್ಕೆ ಲೇಟಾಗಿ ಬಂದಿರೋದ್ರಿಂದ ಸೊ ಅವತ್ತು ಪಾಸಿಬಲ್ ಆಯಿತು ನನಗೆ ನೀಟಾಗಿ ವಿಡಿಯೋನ ಮಾಡ್ಕೊಳ್ಳೋದಕ್ಕೆ. ಸೊ ಆ ವ್ಲಾಗಲ್ಲಿ ನೀವು ನೋಡಿ ಫ್ರೆಂಡ್ಸ್, ತುಂಬಾ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ನಾನು ಕೂಡ ನೀಟಾಗಿ ಮಾಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ಆಯಿತು ಅಂಥೇಳಿ. ಮತ್ತು ಒಂದು ಶಾರ್ಟ್ ವಿಡಿಯೋ ಕೂಡ ಹಾಕಿದ್ದೀನಿ ಫ್ರೆಂಡ್ಸು, 1 ನಿಮಿಷದ ಮೇಲೇನೋ ಇದೆ ಅಷ್ಟೇ. ಸೊ ಆ ವಿಡಿಯೋದಲ್ಲಿ ಕೂಡ ನೀವು ನೋಡ್ಬೋದು. ಓಕೆ, ಇವಾಗ ದೇವಿ ದರ್ಶನ ತೊಗೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ದೇವಿ ದರ್ಶನ ತೊಗೊಂಡು ದೇವಿಗೆ ಉಡಿ ತುಂಬಿ ದೀಪ ಎಲ್ಲ ಹಚ್ಚಿ ಪ್ರಸಾದ ತೊಗೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ನನ್ನ ಬೆಳಗಾವಿಯಲ್ಲಿ ನವರಾತ್ರಿ ಹಬ್ಬನ ಯಾವ ರೀತಿ ಮಾಡ್ತಾರೆ ಅಂಥೇಳಿ ಡೈಲಿ ವ್ಲಾಗ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಡೈಲಿ ನೀವು ನೋಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಎಲ್ಲ ಇಲ್ಲಿ ಬೆಳಗಾವಿಯಲ್ಲಿ ನವರಾತ್ರಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಅಂಥೇಳಿ. ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತಾ ಇದ್ದಾವೆ ಫ್ರೆಂಡ್ಸು ನವರಾತ್ರಿ ವ್ಲಾಗ್ಸ್ ಎಲ್ಲ ಚೆನ್ನಾಗಿದ್ದಾವ ಇಲ್ವಾ, ಹೇಗೆ ಅನ್ನಿಸ್ತಾ ಇದೆ ಅಂಥೇಳಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಬೆಳಗಾವಿಯಲ್ಲಿ ನವರಾತ್ರಿ ಹಬ್ಬನ ತುಂಬ ಚೆನ್ನಾಗಿ ಆಚರಿಸ್ತಾರೆ ಇಲ್ಲಿ ನವರಾತ್ರಿ ಹಬ್ಬನ. ಮಿಸ್ ಮಾಡದೆ ಡೈಲಿ ವ್ಲಾಗ್ಸ್ನ ನೋಡಿ ಫ್ರೆಂಡ್ಸು. ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡಿ. ನವರಾತ್ರಿ ಮೊದಲನೇ ದಿನದಿಂದ 9ನೇ ದಿನದವರೆಗೂ ಹಾಕಿರ್ತೀನಿ, ನೋಡಿ ಡಿಟೇಲಾಗಿ. ನನಗೆ ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀನಿ. ಇದನ್ನೆಲ್ಲ ನಿಜವಾಗ್ಲೂ ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ನಿಜ ಇದನ್ನೆಲ್ಲ ನೋಡೋದಕ್ಕೂ ಅದೃಷ್ಟ ಮಾಡಿರಬೇಕು. ತುಂಬಾ ಚೆನ್ನಾಗಿ ಮಾಡ್ತಾರೆ. ನನಗಂತೂ ತುಂಬ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡೋದಕ್ಕೆ. ಹಾಗೆ ವಿಜಯದಶಮಿ ಎಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತೇಳಿ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇವಾಗ ನಮ್ಮ ಏರಿಯಾದಲ್ಲಿ ಕೂರಿಸಿರೋ ದುರ್ಗಾದೇವಿ ದರ್ಶನ ತಗೊಳ್ಳೋದಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಇವಾಗ ಇಲ್ಲೂ ಕೂಡ ತುಂಬಾ ಅದ್ಭುತವಾಗಿ ದೇವಿಗೆ ಸೀರೆನ ಉಡಿಸಿರ್ತಾರೆ, ನೋಡ್ತಾ ಇರ್ಬೋದು. ಇವತ್ತು ನವರಾತ್ರಿ 8ನೇ ದಿನ ಆಗಿರೋದ್ರಿಂದ ದುರ್ಗಾದೇವಿಗೆ ನೋಡಿ ರಾಮ ಕಲರ್ ಸೀರೆನ ಉಡಿಸಿದ್ದಾರೆ. ಅದು ಹೇಗಾದರೂ ಉಡಿಸ್ತಾರೆ ಏನೋ ಈ ರೀತಿ ದುರ್ಗಾದೇವಿಗೆ ಸೀರೆನೇ ನನಗೆ ಒಂದು ರೀತಿ ಆಶ್ಚರ್ಯ ಆಗುತ್ತೆ. ತುಂಬ ಚೆನ್ನಾಗಿ ಉಡಿಸಿದ್ದಾರೆ, ನೋಡಿ ಎಷ್ಟು ಚೆನ್ನಾಗಿ ಉಡಿಸಿದ್ದಾರೆ ಅಂತೇಳಿ. ಹಾಗೆ ದುರ್ಗಾದೇವಿ ಕೂಡ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಇಲ್ಲೂ ಕೂಡ ದುರ್ಗಾದೇವಿಗೆ ಡೈಲಿ ಮಂಗಳಾರತಿ ಮಾಡ್ತಾರೆ. ಹಾಗೆ ಇಲ್ಲೂ ಕೂಡ ದಾಂಡ್ಯನ ಆಡ್ತಾರೆ, ಗರ್ಭ ಆಡ್ತಾರೆ. ಸೊ ಎಲ್ಲೆಲ್ಲಿ ದುರ್ಗಾದೇವಿನ ಕೂರಿಸಿರ್ತಾರೋ ಸೊ ಅಲ್ಲೆಲ್ಲ ದಾಂಡ್ಯನ ಆಡ್ತಾರೆ ಫ್ರೆಂಡ್ಸು. ದೇವಿಗೆ
ಖುಷಿ ಪಡಿಸ್ತಾರೆ ದಾಂಡಿಯಾ ಆಡಿ. ಓಕೆ ಫ್ರೆಂಡ್ಸ್, ನಮ್ಮ ಏರಿಯಾದಲ್ಲಿರೋ ಬಸ್ತಿ ಗುಡಿಗೆ ಹೋಗಿ ಅಲ್ಲಿ ಪದ್ಮಾವತಿ ದೇವಿ ದರ್ಶನ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಮನೆಗೆ ಹೋಗ್ಬಿಟ್ಟು ಊಟ ಗೀಟ ಎಲ್ಲ ಮಾಡಿಕೊಂಡು ಆಮೇಲೆ ಬರ್ತೀವಿ ಮತ್ತೆ ಗರ್ಭಾ ದಾಂಡಿ ಆಡೋದಕ್ಕೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ ಇವಾಗ ಎಲ್ಲರೂ ಕೂಡ ಏನು ಮಸ್ತಾಗಿ ರೆಡಿಯಾಗಿ ಬಂದಿದ್ದಾರೆ ನೋಡಿ. ಇವತ್ತು ಎಲ್ಲರೂ ಮಾತಾಡಿಕೊಂಡು ಎಲ್ಲರೂ ಕಚ್ಚೆ ಸೀರೆನ ಉಟ್ಕೊಂಡು ಬಂದಿದ್ದಾರೆ. ಇವತ್ತು ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ಅಂಥೇಳಿ. ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ನನಗೆ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇತ್ತು. ಎಲ್ಲರೂ ಮಾತಾಡಿಕೊಂಡು ಒಂದೇ ರೀತಿ ರೆಡಿಯಾಗಿಬಿಟ್ಟು ಬಂದಿದ್ದಾರೆ. ಸೊ ಇವಾಗ ದಾಂಡಿ ಆಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸು. ನಾನಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ದೀನಿ ಬೆಳಗಾವಿಯಲ್ಲಿರೋ ನವರಾತ್ರಿ ಹಬ್ಬನ. ಸೊ ನನ್ನ ಜೊತೆ ನನ್ನ ವ್ಯೂವರ್ಸ್, ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಇದನ್ನೆಲ್ಲ ನೋಡಿ ಖುಷಿ ಪಡಲಿ, ಎಂಜಾಯ್ ಮಾಡಲಿ ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್. ಹಾಗೆ ನಾನು ಕೂಡ ಇವಾಗ ಗರ್ಭ ಆಡ್ತೀನಿ ಫ್ರೆಂಡ್ಸ್. ಇವರೆಲ್ಲ ದಾಂಡಿಯಾ ಆಡೋದ್ಮೇಲೆ ಸೊ ಮಿಸ್ ಮಾಡಿದೆ ನೋಡಿ ನಾನು ಯಾವ ರೀತಿ ಗರ್ಭ ಆಡ್ತೀನಿ ಅಂಥೇಳಿ. ಓಕೆ ಫ್ರೆಂಡ್ಸ್, ಇವಾಗ ಗರ್ಭ ಆಡಿದ್ದಾಯಿತು. ಹಾಗೆ ನಾನು ಕೂಡ ಗರ್ಭ ಆಡಿದೆ, ಆದರೆ ದಾಂಡಿ ಆಡೋದಕ್ಕೆ ಬರೋದಿಲ್ಲ. ಸೊ ಮೊನ್ನೆ ವ್ಲಾಗು ಫಸ್ಟಿಂದ ನವರಾತ್ರಿ ವ್ಲಾಗ್ನ ನೋಡ್ತಾ ಇದ್ದರೆ ನಿಮಗೆಲ್ಲ ಗೊತ್ತಿರುತ್ತೆ ನಾನು ಗರ್ಭ ಅಷ್ಟೇ ಆಡ್ತೀನಿ ಅಂಥೇಳಿ. ಇವಾಗ ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಮತ್ತೆ ಇವಾಗ ದಾಂಡಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಡಿಟೇಲಾಗಿ ಝೂಮಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲರೂ ಹೇಗೆ ಕಚ್ಚೆ ಸೀರೆನ ಉಟ್ಕೊಂಡಿದ್ದಾರೆ ಅಂಥೇಳಿ. ತುಂಬಾ ಚೆನ್ನಾಗಿ ಉಟ್ಕೊಂಡು ದಾಂಡಿ ಆಡ್ತಾಯಿದ್ದಾರೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನೋಡೋದಕ್ಕೆ ಇದನ್ನೆಲ್ಲ ತುಂಬಾ ಖುಷಿ ಆಗುತ್ತೆ. ಡೈಲಿ ಅದೇ ಮನೆ ಕೆಲಸದಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ. ಸೊ ಈ ರೀತಿ ಹಬ್ಬದಲ್ಲಿ ನಾವು ಕೂಡ ಇನ್ವಾಲ್ವ್ ಆದರೆ ನಮಗೂ ಕೂಡ ಮೈಂಡು ರಿಫ್ರೆಶ್ ಆಗುತ್ತೆ. ಇನ್ನೊಂದು ರೀತಿ ಹೊಸತನ ಅನ್ನೋದು ಬರುತ್ತೆ. ಸೊ ಇದರಲ್ಲೆಲ್ಲ ನಾವು ಕೂಡ ಎಂಜಾಯ್ ಮಾಡಬೇಕು. ಆ್ಯಕ್ಚುಲಿ ನಾನು ಕೂಡ ಆಡೋದಕ್ಕೆ ಹೋಗ್ತಾ ಇರಲಿಲ್ಲ ಫ್ರೆಂಡ್ಸ್. ನಮ್ಮ ಫ್ರೆಂಡ್ ಒಬ್ಬರು ಕರಿತಿರ್ತಾರೆ, ಬನ್ನಿ ಆಡು ಬನ್ನಿ ಅಂಥೇಳಿ.
ಸೊ ಲಾಸ್ಟ್ ಇಯರೇ ನಾನು ಫಸ್ಟ್ ಗರ್ಭ ಆಡಿದ್ದಂದರೆ, ಸೊ ಈ ವರ್ಷ ಸೆಕೆಂಡ್ ಇಯರ್ ಇದು. ತುಂಬಾ ಖುಷಿ ಆಗುತ್ತೆ. ಹಾಗೆ ಇವಾಗ ಅಲ್ಲಿ ಗರ್ಭ ಎಲ್ಲ ಆಡ್ಕೊಂಡು ಇವಾಗ ನೆಕ್ಸ್ಟ್ ಇಲ್ಲಿ ಚಿಕ್ಕ ಮಕ್ಕಳು ಆಡ್ತಾ ಇರ್ತಾರೆ ಅದೇ ಏರಿಯಾದಲ್ಲೇ. ಇದೊಂದು ಗ್ರೂಪು, ಇಲ್ಲಿ ಚಿಕ್ಕ ಮಕ್ಳು ಗ್ರೂಪ್ ಇದು, ಆ ಕಡೆ ದೊಡ್ಡವ್ರ ಗ್ರೂಪು. ಸೊ ಇವಾಗ ಇಲ್ಲಿ ಅನ್ವಿತಾ ಇಲ್ಲೊಂದು ಸಲ ಆಡ್ತೀನಿ ಮಮ್ಮಿ ಅಂತ ಹೇಳಲ್ಲ, ಹಾಗಾಗಿ ಇಲ್ಲಿ ಅನ್ವಿತಾನ ಕರ್ಕೊಂಡು ಬಂದಿದ್ದೀನಿ ಆಡೋದಕ್ಕೆ. ಅನ್ವಿತಾ ಎಲ್ಲ ಆಡ್ತಿದ್ದಾಳೆ ಅಂಥೇಳಿ ಗೆಸ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡ್ತಾ ಇರೋದು ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಕುಣಿತಿದ್ದಾರೆ, ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂಥೇಳಿ. ಹಾಗೆ ನೀವು ಕೂಡ ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ನವರಾತ್ರಿ 8ನೇ ದಿನದ ವ್ಲಾಗ್ನ ಇಲ್ಲಿ ತನಕ ಯಾರೆಲ್ಲ ಈ ವ್ಲಾಗ್ನ ನೋಡಿದ್ದೀರೋ, ಸೊ ನಿಮಗೆಲ್ಲ ಖಂಡಿತ ಇಷ್ಟ ಆಗಿರಲೇಬೇಕು. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವ್ಲಾಗ್ನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ